ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರಿಗೆ ಸಂಬಂಧಪಟ್ಟಿದ್ದು? ಬಿಜೆಪಿಗೆ ಸಂಬಂಧಪಟ್ಟಿದ್ದು. ಬಿಜೆಪಿಗೆ ಎಡವಟ್ಟಿನ ಮೇಲೆ ಎಡವಟ್ಟು, ಸಂಕಷ್ಟ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿ ಏನ್ರಿ ಎಡವಟ್ಟು ಅಂತ ಕೇಳೋ ಸಮಯವನ್ನ ರಾಜ್ಯ ಬಿಜೆಪಿ ತಂದಿಟ್ಕೊಂಡಿದೆ. ಬಿಜೆಪಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ಬಿಜೆಪಿಯಿಂದ ಘನಘೋರ ಎಡವಟ್ಟು ಆಗ್ತಾ ಇದೆ. ಒಂದಾದ್ರ ಮೇಲೆ ಒಂದು. ಬಿಜೆಪಿ ನಾಯಕರೇ ಇದೆಲ್ಲ ಬೇಕಿತ್ತಾ? ಜನ ಕೇಳ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಳುತ್ತಿದ್ದಿಲ್ಲ. ಏನಾಗಿದೆ ಬಿಜೆಪಿ ನಾಯಕರಿಗೆ? ಹಾಗಾದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ, ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿ ನಾಯಕರು ಈ ಸುದ್ದಿನ ನೀವು ನೋಡ್ಲೇಬೇಕು. ಕೇಂದ್ರ ಬಿಜೆಪಿ ನಾಯಕರು ನೀವು ಕೂಡ ಈ ಸುದ್ದಿನ ನೋಡ್ಬೇಕು. ರಾಜ್ಯ ಬಿಜೆಪಿ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ? ಏನ್ರಿ ಬಿಜೆಪಿ, ಏನ್ರಿ ಎಡವಟ್ಟು ಅಂತ ಕಾಂಗ್ರೆಸ್ ನಾಯಕರು ಕೇಳ್ತಾರೆ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಬಿಜೆಪಿಯ ಎಡವಟ್ಟು ಏನು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಜೆಪಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟು ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ನಾಯಕರೇ ಇದೆಲ್ಲ ಬೇಕಿತ್ತ? ಏನಾಗ್ತಾ ಇದೆ? ಅವ್ರು ಮಾಡ್ಕೊಂಡಿರುವ ಎಡವಟ್ಟು ಏನು? ಜನ ಏನ್ ಹೇಳ್ತಾರೆ? ಕಾಂಗ್ರೆಸ್ ಏನ್ ಹೇಳುತ್ತೆ? ರಾಜ್ಯ ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ಮುಖಭಂಗ ಇದು, ನೋ ಡೌಟ್. ಹಾಗಾದ್ರೆ ಯಾವ ವಿಚಾರ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ನಲ್ಲಿ ಒಂದೊಂದೇ ಸುದ್ದಿಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿಗೆ ಮುಖಭಂಗ, ಬಿಜೆಪಿಯಿಂದ ಎಡವಟ್ಟಿನ ಮೇಲೆ ಎಡವಟ್ಟು. ಓಕೆ, ಹಾಗಾದ್ರೆ ಬಿಜೆಪಿ ಮಾಡ್ಕೊಂಡಿರುವ ಎಡವಟ್ಟೇನು? ಈಗ ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ ಸ್ಕ್ರೀನ್ ನಲ್ಲಿ. ಹೇಳ್ತೀವಿ ಕೇಳಿ. ಬಿಜೆಪಿಯಿಂದ ಆಗ್ತಾ ಇರುವ ಎಡವಟ್ಟೇನಪ್ಪ ಅಂದ್ರೆ, ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಆರಂಭ ಮಾಡಿದ್ದಾರೆ ನಿನ್ನೆಯಿಂದ. ಆರಂಭದಲ್ಲೇ ಮುಖಭಂಗ. ಅದಕ್ಕೆ ಜನಾಕ್ರೋಶ ಶುರುವಾದ ಕೆಲ ಗಂಟೆಗಳಲ್ಲೇ ರಾಜ್ಯ ಬಿಜೆಪಿಗೆ ಶಾಕ್, ಮುಖಭಂಗ, ಶೇಪ್ ಔಟ್ ಅಂತಾರಲ್ಲ, ಹಂಗಾಗಿದೆ. ಮೊದಲ ದಿನವೇ ಸಿಲಿಂಡರ್ ದರ ಏರಿಕೆ ಮಾಡಿ ಕಾಂಗ್ರೆಸ್ಗೆ ರಾಷ್ಟ್ರೀಯ ಅಥವಾ ಕೇಂದ್ರ ಬಿಜೆಪಿ ಅಸ್ತ್ರವನ್ನ ತಂದುಕೊಟ್ಟಿದೆ ಕಾಂಗ್ರೆಸ್ಗೆ. ಓಕೆ, ಇದೀಗ ಭಾರಿ ಹುಮ್ಮಸ್ಸಿನಿಂದ ಜನಾಕ್ರೋಶ ಯಾತ್ರೆಗೆ ಬೆಂಬಲ ಸಿಗ್ತಾ ಇತ್ತು. ರಾಜ್ಯ ಬಿಜೆಪಿ ಹುಮ್ಮಸ್ಸಿನಿಂದ ಹೋಗ್ತಾ ಇತ್ತು. ಬಟ್ ಆರಂಭದಲ್ಲೇ ವಿಘ್ನ, ಶೇಪ್ ಔಟ್ ಆಗಿದೆ. ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತೀವಿ ಬೆಲೆ ಏರಿಕೆ ವಿರುದ್ಧ ಅಂತ ಹೋರಾಟ ಮಾಡ್ತಾ ಇದ್ದ, ಪ್ರತಿಭಟನೆ ಮಾಡ್ತಾ ಇದ್ದ ರಾಜ್ಯ ಬಿಜೆಪಿಗೆ ಮುಖಭಂಗ. ಕೇಂದ್ರದಲ್ಲಿ ಒಂದಲ್ಲ ಎರಡಲ್ಲ 10 ಅಲ್ಲ 20 ಅಲ್ಲ 50 ರೂಪಾಯಿ ಸಿಲಿಂಡರ್ನ ದರ ಏರಿಕೆ ಮಾಡಿದ್ದಾರೆ. ಜನ ಏನ್ ಕೇಳ್ತಾರೆ ಇವಾಗ? ಯಾವ ನೈತಿಕತೆ ಇದೆ ರೀ ನಿಮಗೆ ಅಂತ ಕೇಳ್ತಾರೆ ಅಲ್ವಾ? ನಾನು ಯಾವುದೇ ರೀತಿಯ ಕನ್ಕ್ಲೂಷನ್ ಕೊಡ್ತಾ ಇಲ್ಲ. ಜನ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ರೀತಿಯ ಕನ್ಕ್ಲೂಷನ್ ನಾನು ಕೊಡ್ತಾ ಇಲ್ಲ. ಮಗದೊಂದು ಕಡೆ ಕಾಂಗ್ರೆಸ್ ಕೂಡ ಕೇಳುತ್ತೆ, ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಆಮೇಲೆ ರಾಜ್ಯ ಬಿಜೆಪಿ ಮಹಿಳೆಯರ ಮುಂದೆ ಹೆಂಗೋಗುತ್ತೆ? ಯಾಕಂದ್ರೆ ಮನೆ ಬಜೆಟ್ ನಡೆಸೋದು ಯಾರು? ಹೆಣ್ಮಕ್ಳು. ಸಿಲಿಂಡರ್ ದರ ಏಕಾಏಕಿ 50 ರೂಪಾಯಿ ಏರಿಕೆ ಆದ್ರೆ ಹೆಣ್ಮಕ್ಳನ್ನ ಪ್ರತಿಭಟನೆಗೆ ಬನ್ನಿ ಅಂತ ಹೇಗೆ ಕರಿತೀರಿ ನೀವು? ಸೊ ಜನಾಕ್ರೋಶ ಯಾತ್ರೆಗೆ ಆರಂಭದಲ್ಲೇ ವಿಘ್ನ. ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಅಸ್ತ್ರವನ್ನ ಕೊಟ್ಟಿದೆ ಈಗ ರಾಜ್ಯ ಬಿಜೆಪಿಯಿಂದ ಆಗಿರುವ ಎಡವಟ್ಟುಗಳನ್ನ ನೋಡ್ತಾ ಇದ್ದೀರಿ. ಏನ್ರಿ ಎಡವಟ್ಟು ಅಂತ ಕೂಡ ಕಾಲಂ ಹಾಕಿದೀವಿ. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇತ್ತು ಬಿಜೆಪಿ. ಏನಂತ? ಬೆಲೆ ಏರಿಕೆ ಮಾಡಿದ್ದಾರೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಹಾಗಾದ್ರೆ ನಿಮ್ಮ ಹೈಕಮಾಂಡ್ ಲೀಡರ್ಸ್ಗಳು ಮಾಡಿರೋದು ಏನು?
ಕೇಂದ್ರ ಸರ್ಕಾರ ಮಾಡಿರೋದು ಏನು ನೋಡಿ. ಅದಕ್ಕೆ ಹೇಳೋದು ಡಬಲ್ ಎಂಜಿನ್ ಸರ್ಕಾರ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ. ಇಲ್ಲಿ ಡಬಲ್ ಎಂಜಿನ್ ಇಲ್ಲ ಇವಾಗ. ಅಲ್ಲ ಅವ್ರು BJP, ಇಲ್ಲಿ ಕಾಂಗ್ರೆಸ್. ಇವರು ರಾಜ್ಯ BJP ಅವರು ಬೆಲೆ ಏರಿಕೆಯನ್ನ ಖಂಡಿಸಿ ಹೋರಾಟ ಮಾಡ್ತಾ ಇದ್ರೆ, ಕೇಂದ್ರದವರು ಎಂತ ಶೇಪ್ ಔಟ್ ಮಾಡಿದ್ದಾರೆ ನೋಡಿ BJP ಅವರು ರಾಜ್ಯ BJPಗೆ. ಅಲ್ಲ 50 ರೂಪಾಯಿ ಏರಿಕೆ ಮಾಡಿದ್ದಾರೆ ಸಿಲಿಂಡರ್, ಬಿಡ್ತಾರ? ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಗಮನದಲ್ಲಿರಲಿ, ಇವತ್ತಿನಿಂದಲೇ ಅದು ಜಾರಿಗೆ ಬರ್ತಾ ಇದೆ. 50 ರೂಪಾಯಿ ಸಿಲಿಂಡರ್ ದರ ಡೊಮೆಸ್ಟಿಕ್, ಅಂದರೆ ನೀವು ಮನೇಲಿ ಬಳಸ್ತೀವಲ್ಲ, 800 ರೂಪಾಯಿ ಇದ್ರೆ 850 ರೂಪಾಯಿ ಇವತ್ತಿನಿಂದಲೇ ದರ ಜಾರಿಗೆ ಬರ್ತಾ ಇದೆ. ಅದಕ್ಕೆ ಹೇಳಿದ್ದು ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ BJP ಅಂತ ಜನ ಕೇಳ್ತಾರೆ, ನಾವು ಕೇಳ್ತಾ ಇರೋದಲ್ಲ. ನಾನು ಯಾವುದೇ ರೀತಿಯ ಕನ್ಕ್ಲೂಷನ್ ಕೊಡ್ತಾ ಇಲ್ಲ. ಯಾವ ನೈತಿಕತೆಯೂ ಇಲ್ಲ ಅಂತ ಮಹಿಳೆಯರು, ಈಗ ಮಹಿಳೆಯರನ್ನ ನೀವು ಕೂಡ ಕರೆ ಕೂಡ ಹಾಕಲ್ಲ ಪ್ರತಿಭಟನೆಗೆ. ಹೆಣ್ಮಕ್ಳು ಸಿಟ್ಟು ಮಾಡ್ಕೊಂಡಿರ್ತಾರೆ, ಒಂದು ಬಜೆಟ್ ಹಾಕೊಂಡಿರ್ತಾರೆ ಮನೆಯನ್ನು ನಡೆಸೋದಕ್ಕೆ. ಏಕಾಏಕಿ 50 ರೂಪಾಯಿ ಜಾಸ್ತಿ ಅಂದ್ಬಿಟ್ರೆ ಹೆಂಗೆ? ಹೊರೆ ಅಲ್ವಾ? ದೊಡ್ಡ ಮಟ್ಟದ ಹೊರೆಯೇ ಅದು. ಇದೀಗ ಜನಾಭಿಪ್ರಾಯ ತಿರುಗುಬಾಣವಾಗ್ತಾ ಇದೆ. ಒಂದು ರೀತಿ ಬ್ಯಾಕ್ ಫೈರ್ ಅಂತಾರಲ್ಲ, ಆ ರೀತಿಯಾಗಿ ಸದ್ಯ ರಾಜ್ಯ BJPಗೆ ಆಗ್ತಾ ಇದೆ ಅನ್ನೋದ್ರಲ್ಲಿ ನೋ ಡೌಟ್. ಬಜೆಟ್ ಜಾಸ್ತಿ ಆಯಿತು, ಹೆಣ್ಮಕ್ಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. 4 ಹಂತದಲ್ಲಿ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಬೀದಿಗಿಳಿತೀವಿ ಅಂತ BJP ಹೇಳ್ತಾ ಇತ್ತು. ಎಲ್ಲಿ? ರಾಜ್ಯದಲ್ಲಿ. ಯಾಕೆ? ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತು. ಹಾಗಾದ್ರೆ ನಿಮ್ಮ ಹೈಕಮಾಂಡ್ ನಾಯಕರು ಮಾಡಿದ್ದೇನು? ಅದಕ್ಕೆ ಕೇಳಿದ್ದು. ಏನ್ರಿ BJP, ಏನ್ರಿ ಎಡವಟ್ಟು ಅಂತ ಪ್ರಶ್ನೆ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಕಾಂಗ್ರೆಸ್ ಮಾತ್ರ ಕೇಳಲ್ಲ ಇದನ್ನ, ರಾಜ್ಯದ ಜನ ಕೂಡ ಕೇಳ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಹತ್ರ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು, ಹೋರಾಟ ಮಾಡ್ತಾ ಇದ್ದೀರಿ ನೀವು? ನಿಮ್ಮವರು 50 ರೂಪಾಯಿ ಏರಿಕೆ ಮಾಡಿದಾರಲ್ಲ, ಹಾಗಾದ್ರೆ ಅದನ್ನು ಸೇರಿಸಿ ಹೋರಾಟ ಮಾಡ್ತೀರಾ ಅಂತ ಕೇಳ್ತಾರೆ.